ಹಾನಿ ಮಾಡಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಭದ್ರತೆಯನ್ನ ನೀಡಲಾಗಿದೆ. ಹಿಂದೂ ದೇಗುಲಕ್ಕೆ ಬಾಂಗ್ಲಾದೇಶ ಮುಸ್ಲಿಂ ವ್ಯಕ್ತಿ ಹಾನಿಯನ್ನ ಮಾಡಿರೋದು, ಗೋಪುರಕ್ಕೆ ಕಲ್ಲು ಹೊಡೆದು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಮಾಡಿರೋದು ಈತ. ಸದ್ಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿದೆ. ಕೆಎಸ್ಆರ್ಪಿ ಇಂದ ದೇವಸ್ಥಾನಕ್ಕೆ ಭಾರಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಬಾಂಗ್ಲಾದೇಶದ ಮುಸ್ಲಿಂ ವ್ಯಕ್ತಿಯನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ದೇಗುಲಕ್ಕೆ ಈ ವ್ಯಕ್ತಿ ಹಾನಿ ಮಾಡಿದ್ದಲ್ಲದೆ ಗೋಪುರಕ್ಕೆ ಕಲ್ಲು ಹೊಡೆದು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದಾನೆ. ಇವನು ಬಂದಿದ್ದು ಬಾಂಗ್ಲಾದೇಶದಿಂದ. ನೋಡಿ ಇವರೆಲ್ಲ ಯಾವ ರೀತಿ ಬಾಲ ಬಿಸ್ತಾರೆ ಅಂತ ಹೇಳಿ, ಇವರನ್ನ ಅದಕ್ಕೆ ಒಳಗಡೆ ಬರಕ್ಕೆ ಬಿಡಬಾರ್ದು. ಇವ್ರನ್ನ ಒಳಗಡೆ ಬಂದ್ರೆ ಈ ರೀತಿ ಆಟಗಳು. ಎಷ್ಟು ಧೈರ್ಯ ಇರಬೇಕು ಇವನಿಗೆ, ಒಂದು ದೇವಸ್ಥಾನಕ್ಕೆ ನುಗ್ಗಿ ಅಲ್ಲಿ ಈ ರೀತಿ ಹಾನಿ ಮಾಡಿ ತನ್ನ ದೇವರನ್ನ ಘೋಷಣೆ ಕೂಗಿ. ಇಂಥವರ ವಿರುದ್ಧ ಕ್ರಮ ತಗೋಬೇಕು. ಇಂಥವರೇ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥವ್ರು ಎಲ್ಲಿಂದನೋ ಬಂದು ಇಲ್ಲಿ ಬೆಂಕಿ ಇಡೋದು. ನಾನೀಗ ಬೆಳ್ಳಂದೂರು ಭಾಗದಲ್ಲಿರುವ ದೇವರ ಬೀಸನಹಳ್ಳಿ ಗ್ರಾಮದಲ್ಲಿದ್ದೇನೆ. ನಿನ್ನೆ ಅಕ್ರಮ ವಲಸಿಗರ ಬಾಂಗ್ಲಾ ಪ್ರಜೆ ಏಕಾಏಕಿ ಈ ಒಂದು ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಗೋಪುರಕ್ಕೆ ಕಲ್ಲು ಹೊಡಿತಾನೆ. ಅದಾದ ನಂತರ ದೇವಸ್ಥಾನದ ಒಳಗಡೆ ನುಗ್ತಾನೆ, ವಿಗ್ರಹವನ್ನು ಭಗ್ನ ಮಾಡಲು ಮುಂದಾಗ್ತಾನೆ. ಸುಟ್ಟು ಹಾಯಲ್ ತಗೊಂಡು ಆ ಒಂದು ಮಸಿ ಬೆಳಿಬೇಕಂತ ಮುಂದಾಗಿರ್ತಾನೆ. ಹೀಗಾಗಿ ಕೆಲ ಕಾಲ ಆತಂಕಕ್ಕೆ ಈ ಒಂದು ಗ್ರಾಮದ ಜನರು ಒಳಗಾಗಿರ್ತಾರೆ. ನೋಡ್ತಿರ್ಬೋದು, ಇದೀಗ ಅದೇ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಇದು ಪುರಾತನ ದೇವಸ್ಥಾನ. ಆದರೆ ನಿನ್ನೆ ಬೆಳಗ್ಗೆ 8 ಗಂಟೆಗೆ ಏಕಾಏಕಿ ವ್ಯಕ್ತಿ ಬಂದು ಆ ಒಂದು ಕಡೆ ವಿಗ್ರಹವನ್ನು ನಾಶ ಮಾಡಲು ಮುಂದಾಗ್ತಾನೆ. ಚಪ್ಪಲಿಯ ಗಾಲಿನಲ್ಲಿ ಅಂದರೆ ಒಳಗಡೆ ಹೋಗ್ತಾನೆ, ಚಪ್ಪಲಿ ಹಾಕೊಂಡು ಒಳಗಡೆ ಹೋಗ್ತಾನೆ. ಹೀಗಾಗಿ ಸುತ್ತಮುತ್ತ ಸ್ಥಳೀಯರು ಗಮನಿಸಿ ಆತನನ್ನು ಹಿಡಿದುಕೊಂಡು ಈಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇದು ಆತಂಕಕಾರಿ ಘಟನೆ ಅಂತ ಹೇಳ್ಬೋದು. ಯಾಕಂದರೆ ಅಕ್ರಮ ವಲಸಿಗಾರರು ಸಾಕಷ್ಟು ಬೆಂಗಳೂರಿನಲ್ಲಿದ್ದಾರೆ. ಹೀಗಾಗಿ ಬಿಜೆಪಿ ಸಹ ಇನ್ನೊಂದು ಕಡೆ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ದಿನದಿಂದ ದಿನಕ್ಕೆ ಅಕ್ರಮ ವಲಸಿಗಾರರು ಬಾಂಗ್ಲಾದೇಶದ ಅಕ್ರಮ ವಲಸಿಗಾರ ಪುಂಡರು ಜೋರಾಗ್ತಿದೆ. ಒಂದು ಕಡೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ, ಮತ್ತೊಂದು ಕಡೆ ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡಿದರೆ ಸರ್ಕಾರ ಕೂಡಲೇ ಕ್ರಮವನ್ನು ವಹಿಸಬೇಕು. ಅಕ್ರಮ ವಲಸಿಗಾರ ಬಾಂಗ್ಲಾರನ್ನ ಶಿಫ್ಟ್ ಮಾಡಬೇಕು, ಅವರ ದೇಶಕ್ಕೆ ಕಳಿಸಬೇಕು ಎಂಬುದೊಂದು ಕಡೆ ಒತ್ತಾಯವಾಯಿತು. ಇಲ್ಲಿ ಗ್ರಾಮಸ್ಥರಿದ್ದಾರೆ. ನಿನ್ನೆ ಏನಾಯಿತು ಘಟನೆ ಎಂಬುದು ಕೇಳ್ತೀನಿ ಅವ್ರನ್ನ. ಸರ್, ನಿನ್ನೆ ಯಾವ ರೀತಿ ಘಟನೆ ಆಯಿತು? ಎಷ್ಟು ಗಂಟೆ ಈ ಒಂದು ಕಲ್ಲು ಒಗೆದ, ಮತ್ತೊಂದು ಕಡೆ ದೇವಸ್ಥಾನ ಒಳಗೆ ನುಗ್ಗಿ ಏನು ಮಾಡಿದೆ ಸರ್ ಅಂತ ಆ ವ್ಯಕ್ತಿ? ಸರ್, ನಿನ್ನೆ ಸುಮಾರು ಒಂದು 8:30 ಸಮಯದಲ್ಲಿ ನಮ್ಮ ಶ್ರೀನಿವಾಸ ಮೆಡಿಕಲ್ ಸ್ಟೋರ್ ಹತ್ರ ಇರುವಂಥ ವಿನಾಯಕ, ಅವರೇನು ಮೆಡಿಕಲ್ ಸ್ಟೋರ್ ಪಕ್ಕದಲ್ಲಿ ವಿನಾಯಕ ಕಲ್ಲೊಂದು ಹಾಕ್ಕೊಂಡಿದ್ದಾರೆ, ದಿನನಿತ್ಯ ಪೂಜೆ ಮಾಡುವಂಥ ಕಲ್ಲು. ಆ ಕಲ್ಲಿಗೆ ಚಪ್ಪಲಿ ತೊಗೊಂಡು ಹೊಡೆದು ತದನಂತರ ಬಂದು ನಮ್ಮ ದೇವಸ್ಥಾನಕ್ಕೆ ಚಪ್ಪಲಿ ಹಾಕ್ಕೊಂಡು ಪ್ರವೇಶ ಮಾಡಿ ನಮ್ಮ ದೇವ್ರನ್ನ ಚಪ್ಪಲಿ ಕಾಲಿಂದ ಒದ್ದು ಭಿನ್ನ ಮಾಡಿರ್ತಕ್ಕಂಥದ್ದು ನಡೆದಿದೆ. ಚಪ್ಪಲಿ ಕಾಲಿನಿಂದ ಒದ್ದು ಆ ವಿಗ್ರಹವನ್ನು ಭಗ್ನ ಮಾಡಲು ಮುಂದಾಗಿದ್ದಾನೆ. ತದನಂತರ ಆಯಿಲ್ ಮತ್ತೆ ಪೆಟ್ರೋಲ್ ಮಿಕ್ಸ್ ಆಗಿರುವಂತ ಒಂದು ಕ್ಯಾನ್ ತಂದಿದ್ದ. ಏನಕ್ಕೆ ಅಂತ ಕೇಳಿದಕ್ಕೆ ಸುಟ್ಟಾಕ್ತೀನಿ ಅನ್ನೋ ಒಂದು ಮಾಹಿತಿ ಹೇಳಿದ್ದಾನೆ. ಅವನ್ನ ಕರೆದು ಕೇಳಿದಾಗ ಯಾರು ಏನು ಅಂತ ಕೇಳಿದಾಗ ಬಾಂಗ್ಲಾದೇಶ ನಂದು ಅಂತ ಹೇಳಿದ್ದಾನೆ. ಅವನ್ನ ಏನೇ ಕೇಳಿದ್ರು ಅಲ್ಲಾಹು ಅಕ್ಬರ್ ಅಂತ ಒಂದು ಹೇಳ್ತಾ ಇದ್ದಾನೆ, ಬಿಟ್ರೆ ಬೇರೆ ಏನು ಹೇಳ್ತಾ ಇಲ್ಲ. ಆ ವ್ಯಕ್ತಿ ಅಪರಿಚಿತ. ತುಂಬಾ ಜನ ಇದ್ದಾರೆ ಈ ಒಂದು ಭಾಗದಲ್ಲಿ. ಏನಾದ್ರು ಬಾಂಗ್ಲಾದೇಶದ ಅಕ್ರಮ ಪ್ರಜೆಗಳಲ್ಲಿ ತುಂಬಾ ಜನ ಇದ್ದಾರೆ. ಅವ್ರನ್ನೆಲ್ಲ ಒಂದ್ಸತಿ ಒಂದು ಡ್ರೈವ್ ಆಗಿದೆ, ಇನ್ನೊಂದು ಡ್ರೈವ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ನಮ್ಮ ಶಾಸಕರಾದಂಥ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಅವರು ಆಗುತ್ತೆ, ಅತಿ ಶೀಘ್ರದಲ್ಲೇ ಮಾಡ್ತಾರೆ. ಓಕೆ, ನೋಡ್ತಿರ್ಬೋದು, ಒಂದ್ ಕಡೆ ಪೊಲೀಸರು ನಿಯೋಜನೆಗೊಂಡಿದ್ದಾರೆ, ಒಂದ್ ಕಡೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ನಿಯೋಜನೆಗೊಂಡಿದ್ದಾರೆ. ಅಂದ್ರೆ ಯಾವ ರೀತಿಯ ಅಹಿತಕರ ಘಟನೆ ಆಗದಂತೆ ಈಗ ಸೂಕ್ತ ಪೊಲೀಸ್ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಹಿಂದೂ ಪರ ಸಂಘಟನೆಗಳು ದೇವಸ್ಥಾನ ಮುಂದೆ ಪ್ರತಿಭಟನೆ ಮಾಡಬಹುದು ಮತ್ತು ಬೇರೆ ರೀತಿಯ ಘಟನೆ ಸಹ ಆಗ್ಬೋದು ಎಂಬ ದೃಷ್ಟಿಯಿಂದ ಇದೀಗ ಪೊಲೀಸ್ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಬಟ್ ಆ ಒಂದು ವ್ಯಕ್ತಿಯನ್ನ ಈಗ ಮಾರ್ತಳ್ಳಿ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್. ಹಾನಿ ಮಾಡಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಭದ್ರತೆಯನ್ನ ನೀಡಲಾಗಿದೆ. ಹಿಂದೂ ದೇಗುಲಕ್ಕೆ ಬಾಂಗ್ಲಾದೇಶ ಮುಸ್ಲಿಂ ವ್ಯಕ್ತಿ ಹಾನಿಯನ್ನ ಮಾಡಿರೋದು, ಗೋಪುರಕ್ಕೆ ಕಲ್ಲು ಹೊಡೆದು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಮಾಡಿರೋದು ಈತ. ಸದ್ಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿದೆ. ಕೆಎಸ್ಆರ್ಪಿ ಇಂದ ದೇವಸ್ಥಾನಕ್ಕೆ ಭಾರಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಬಾಂಗ್ಲಾದೇಶದ ಮುಸ್ಲಿಂ ವ್ಯಕ್ತಿಯನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ದೇಗುಲಕ್ಕೆ ಈ ವ್ಯಕ್ತಿ ಹಾನಿ ಮಾಡಿದ್ದಲ್ಲದೆ ಗೋಪುರಕ್ಕೆ ಕಲ್ಲು ಹೊಡೆದು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದಾನೆ. ಇವನು ಬಂದಿದ್ದು ಬಾಂಗ್ಲಾದೇಶದಿಂದ. ನೋಡಿ ಇವರೆಲ್ಲ ಯಾವ ರೀತಿ ಬಾಲ ಬಿಸ್ತಾರೆ ಅಂತ ಹೇಳಿ, ಇವರನ್ನ ಅದಕ್ಕೆ ಒಳಗಡೆ ಬರಕ್ಕೆ ಬಿಡಬಾರ್ದು. ಇವ್ರನ್ನ ಒಳಗಡೆ ಬಂದ್ರೆ ಈ ರೀತಿ ಆಟಗಳು. ಎಷ್ಟು ಧೈರ್ಯ ಇರಬೇಕು ಇವನಿಗೆ, ಒಂದು ದೇವಸ್ಥಾನಕ್ಕೆ ನುಗ್ಗಿ ಅಲ್ಲಿ ಈ ರೀತಿ ಹಾನಿ ಮಾಡಿ
ತನ್ನ ದೇವರನ್ನ ಘೋಷಣೆ ಕೂಗಿ ಇಂಥವರ ವಿರುದ್ಧ ಕ್ರಮ ತಗೋಬೇಕು. ಇಂಥವರೇ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥವ್ರು ಎಲ್ಲಿಂದನೋ ಬಂದು ಇಲ್ಲಿ ಬೆಂಕಿ ಇಡೋದು. ನಾನೀಗ ಬೆಳ್ಳಂದೂರು ಭಾಗದಲ್ಲಿರುವ ದೇವರ ಬೀಸನಹಳ್ಳಿ ಗ್ರಾಮದಲ್ಲಿದ್ದೇನೆ. ನಿನ್ನೆ ಅಕ್ರಮ ವಲಸಿಗರ ಬಾಂಗ್ಲಾ ಪ್ರಜೆ ಏಕಾಏಕಿ ಈ ಒಂದು ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಗೋಪುರಕ್ಕೆ ಕಲ್ಲು ಹೊಡಿತಾನೆ. ಅದಾದ ನಂತರ ದೇವಸ್ಥಾನದ ಒಳಗಡೆ ನುಗ್ತಾನೆ, ವಿಗ್ರಹವನ್ನು ಭಗ್ನ ಮಾಡಲು ಮುಂದಾಗ್ತಾನೆ. ಸುಟ್ಟು ಹಾಯಲ್ ತಗೊಂಡು ಆ ಒಂದು ಮಸಿ ಬೆಳಬೇಕಂತ ಮುಂದಾಗಿರ್ತಾನೆ. ಹೀಗಾಗಿ ಕೆಲ ಕಾಲ ಆತಂಕಕ್ಕೆ ಈ ಒಂದು ಗ್ರಾಮದ ಜನರು ಒಳಗಾಗಿರ್ತಾರೆ. ನೋಡ್ತಿರ್ಬೋದು, ಇದೀಗ ಅದೇ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದು ಪುರಾತನ ದೇವಸ್ಥಾನ. ಆದರೆ ನಿನ್ನೆ ಬೆಳಗ್ಗೆ 8 ಗಂಟೆಗೆ ಏಕಾಏಕಿ ವ್ಯಕ್ತಿ ಬಂದು ಆ ಒಂದು ಕಡೆ ವಿಗ್ರಹವನ್ನು ನಾಶ ಮಾಡಲು ಮುಂದಾಗ್ತಾನೆ. ಚಪ್ಪಲಿಯ ಗಾಲಿನಲ್ಲಿ ಅಂದರೆ ಒಳಗಡೆ ಹೋಗ್ತಾನೆ, ಚಪ್ಪಲಿ ಹಾಕೊಂಡು ಒಳಗಡೆ ಹೋಗ್ತಾನೆ. ಹೀಗಾಗಿ ಸುತ್ತಮುತ್ತ ಸ್ಥಳೀಯರು ಗಮನಿಸಿ ಆತನನ್ನು ಹಿಡಿದುಕೊಂಡು ಈಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇದು ಆತಂಕಕಾರಿ ಘಟನೆ ಅಂತ ಹೇಳ್ಬೋದು. ಯಾಕಂದರೆ ಅಕ್ರಮ ವಲಸಿಗಾರರು ಸಾಕಷ್ಟು ಬೆಂಗಳೂರಿನಲ್ಲಿದ್ದಾರೆ. ಹೀಗಾಗಿ ಬಿಜೆಪಿ ಸಹ ಇನ್ನೊಂದು ಕಡೆ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ದಿನದಿಂದ ದಿನಕ್ಕೆ ಅಕ್ರಮ ವಲಸಿಗಾರರು ಬಾಂಗ್ಲಾದೇಶದ ಅಕ್ರಮ ವಲಸಿಗಾರ ಪುಂಡರು ಜೋರಾಗ್ತಿದೆ. ಒಂದು ಕಡೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ, ಮತ್ತೊಂದು ಕಡೆ ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡಿದರೆ ಸರ್ಕಾರ ಕೂಡಲೇ ಕ್ರಮವನ್ನು ವಹಿಸಬೇಕು. ಅಕ್ರಮ ವಲಸಿಗರ ಬಾಂಗ್ಲರನ್ನು ಶಿಫ್ಟ್ ಮಾಡಬೇಕು, ಅವರ ದೇಶಕ್ಕೆ ಕಳಿಸಬೇಕು ಎಂಬುದೊಂದು ಕಡೆ ಒತ್ತಾಯವಾಯಿತು. ಇಲ್ಲಿ ಗ್ರಾಮಸ್ಥರಿದ್ದಾರೆ. ನಿನ್ನೆ ಏನಾಯಿತು ಘಟನೆ ಎಂಬುದು ಕೇಳ್ತೀನಿ ಅವ್ರನ್ನ. ಸರ್, ನಿನ್ನೆ ಯಾವ ರೀತಿ ಘಟನೆ ಆಯಿತು? ಎಷ್ಟು ಗಂಟೆ ಈ ಒಂದು ಕಲ್ಲು ಒಗೆದ, ಮತ್ತೊಂದು ಕಡೆ ದೇವಸ್ಥಾನ ಒಳಗೆ ನುಗ್ಗಿ ಏನು ಮಾಡಿದೆ ಸರ್ ಅಂತ ಆ ವ್ಯಕ್ತಿ? ಸರ್, ನಿನ್ನೆ ಸುಮಾರು ಒಂದು 8:30 ಸಮಯದಲ್ಲಿ ನಮ್ಮ ಶ್ರೀನಿವಾಸ ಮೆಡಿಕಲ್ ಸ್ಟೋರ್ ಹತ್ರ ಇರುವಂಥ ವಿನಾಯಕ, ಅವರೇನು ಮೆಡಿಕಲ್ ಸ್ಟೋರ್ ಪಕ್ಕದಲ್ಲಿ ವಿನಾಯಕ ಕಲ್ಲೊಂದು ಹಾಕ್ಕೊಂಡಿದ್ದಾರೆ, ದಿನನಿತ್ಯ ಪೂಜೆ ಮಾಡುವಂಥ ಕಲ್ಲು. ಆ ಕಲ್ಲಿಗೆ ಚಪ್ಪಲಿ ತೊಗೊಂಡು ಹೊಡೆದು ತದನಂತರ ಬಂದು ನಮ್ಮ ದೇವಸ್ಥಾನಕ್ಕೆ ಚಪ್ಪಲಿ ಹಾಕ್ಕೊಂಡು ಪ್ರವೇಶ ಮಾಡಿ ನಮ್ಮ ದೇವ್ರನ್ನ ಚಪ್ಪಲಿ ಕಾಲಿಂದ ಒದ್ದು ಭಿನ್ನ ಮಾಡಿರ್ತಕ್ಕಂಥದ್ದು ನಡೆದಿದೆ. ಚಪ್ಪಲಿ ಕಾಲಿನಿಂದ ಒದ್ದು ಆ ವಿಗ್ರಹವನ್ನು ಭಗ್ನ ಮಾಡಲು ಮುಂದಾಗಿದ್ದಾನೆ. ತದನಂತರ ಆಯಿಲ್ ಮತ್ತೆ ಪೆಟ್ರೋಲ್ ಮಿಕ್ಸ್ ಆಗಿರುವಂಥ ಒಂದು ಕ್ಯಾನ್ ತಂದಿದ್ದ. ಏನಕ್ಕೆ ಅಂತ ಕೇಳಿದಕ್ಕೆ ಸುಟ್ಟಾಕ್ತೀನಿ ಅನ್ನೋ ಒಂದು ಮಾಹಿತಿ ಹೇಳಿದ್ದಾನೆ. ಅವನ್ನ ಕರೆದು ಕೇಳಿದಾಗ ಯಾರು ಏನು ಅಂತ ಕೇಳಿದಾಗ ಬಾಂಗ್ಲಾದೇಶ ನಂದು ಅಂತ ಹೇಳಿದ್ದಾನೆ. ಅವನ್ನ ಏನೇ ಕೇಳಿದ್ರು ಅಲ್ಲಾಹು ಅಕ್ಬರ್ ಅಂತ ಒಂದು ಹೇಳ್ತಾ ಇದ್ದಾನೆ, ಬಿಟ್ರೆ ಬೇರೆ ಏನು ಹೇಳ್ತಾ ಇಲ್ಲ. ಆ ವ್ಯಕ್ತಿ ಅಪರಿಚಿತ. ತುಂಬಾ ಜನ ಇದ್ದಾರೆ ಈ ಒಂದು ಭಾಗದಲ್ಲಿ. ಏನಾದ್ರು ಬಾಂಗ್ಲಾದೇಶದ ಅಕ್ರಮ ಪ್ರಜೆಗಳಲ್ಲಿ ತುಂಬಾ ಜನ ಇದ್ದಾರೆ. ಅವ್ರನ್ನೆಲ್ಲ ಒಂದ್ಸತಿ ಒಂದು ಡ್ರೈವ್ ಆಗಿದೆ, ಇನ್ನೊಂದು ಡ್ರೈವ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ನಮ್ಮ ಶಾಸಕರಾದಂಥ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಅವರು ಆಗುತ್ತೆ, ಅತಿ ಶೀಘ್ರದಲ್ಲೇ ಮಾಡ್ತಾರೆ. ಓಕೆ, ಅವ್ರನ್ನೆಲ್ಲ ನೋಡ್ತಿರ್ಬೋದು. ಒಂದ್ ಕಡೆ ಪೊಲೀಸರು ನಿಯೋಜನೆಗೊಂಡಿದ್ದಾರೆ, ಒಂದ್ ಕಡೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ನಿಯೋಜನೆಗೊಂಡಿದ್ದಾರೆ. ಅಂದ್ರೆ ಯಾವ ರೀತಿಯ ಅಹಿತಕರ ಘಟನೆ ಆಗದಂತೆ ಈಗ ಸೂಕ್ತ ಪೊಲೀಸ್ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಹಿಂದೂ ಪರ ಸಂಘಟನೆಗಳು ದೇವಸ್ಥಾನ ಮುಂದೆ ಪ್ರತಿಭಟನೆ ಮಾಡಬಹುದು ಮತ್ತು ಬೇರೆ ರೀತಿಯ ಘಟನೆ ಸಹ ಆಗ್ಬೋದು ಎಂಬ ದೃಷ್ಟಿಯಿಂದ ಇದೀಗ ಪೊಲೀಸ್ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಬಟ್ ಆ ಒಂದು ವ್ಯಕ್ತಿಯನ್ನ ಈಗ ಮಾರ್ತಳ್ಳಿ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್.